ನೀವು ಡಾಕ್ಟರ್ನ ಕೇಳಿದ್ರೆ ನಾವು ಹೋಮ್ ರೆಮಿಡೀಸ್ ಬೇಡ ಅಂತ ಹೇಳ್ತೀವಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಹಾಲು ಹಚ್ಚಿ ಮುಖ ತೊಳ್ಕೊಬಹುದು, ಮೊಸರಲ್ಲಿ ವೈಟಮಿನ್ ಸಿ ಇರುತ್ತೆ ಅದನ್ನ ಹಚ್ಕೋಬಹುದು. ಈ ಹಣ್ಣು ತರಕಾರಿ ಏನೇನೋ ಮುಖದ ಮೇಲೆ ಹಚ್ಕೊಳಕ್ ಹೇಳ್ತಾರಲ್ಲ, ಅದನ್ನೆಲ್ಲ ತಿಂದ್ರೆ ಜಾಸ್ತಿ ನಿಮ್ಗೆ ಹೆಲ್ಪ್ ಆಗೋದು ದ್ಯಾನ್ ಮುಖದಲ್ಲಿ ಹಚ್ಕೊಳೋದ್ರಿಂದ. ಬೆಳ್ಳುಳ್ಳಿ ಜಜ್ಜಿ ಮುಖದ ಮೇಲೆ ಹಚ್ಕೊಂಡ್ರೆ ಪಿಂಪಲ್ ಹೋಗುತ್ತೆ ಅಂತ ಪೇಷಂಟ್ಸ್ ಬಂದು ಹೇಳ್ತಾರೆ. ಅರಿಶಿನ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಜೇನುತುಪ್ಪ ಕೆಲವ್ರಿಗೆ ಅಲರ್ಜಿ ಆಗುತ್ತೆ. ನೀವು ಡಾಕ್ಟರ್ನ ಕೇಳಿದ್ರೆ ನಾವು ಹೋಮ್ ರೆಮಿಡೀಸ್ ಬೇಡ ಅಂತ ಹೇಳ್ತೀವಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಂದರೆ ಇವಾಗ ನಾವು ಹಾಲು ಹಚ್ಕೊಂಡ್ರೆ ಮುಖಕ್ಕೆ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದು ಇರುತ್ತೆ. ಸೊ ಇಟ್ಸ್ ಎ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ತೀವಿ. ಹಾಲು ಹಚ್ಚಿ ಮುಖ ತೊಳ್ಕೊಬೋದು. ಕೆನೆನ ನೀವು ಪಿಂಪಲ್ಸ್ ಇರೋರು, ಆಯಿಲಿ ಸ್ಕಿನ್ ಇರೋರು ಅದನ್ನು ಹಚ್ಕೋಬಾರ್ದು. ಮೊಸರಲ್ಲಿ ವೈಟಮಿನ್ ಸಿ ಇರುತ್ತೆ ಅದನ್ನು ಹಚ್ಕೋಬೋದು. ಇದನ್ನು ಬಿಟ್ಟರೆ ಈ ಹಣ್ಣು ತರಕಾರಿ ಏನೇನೋ ಮುಖದ ಮೇಲೆ ಹಚ್ಕೊಳಕ್ಕೆ ಹೇಳ್ತಾರಲ್ಲ, ಅದನ್ನೆಲ್ಲ ತಿಂದರೆ ಜಾಸ್ತಿ ನಿಮಗೆ ಹೆಲ್ಪ್ ಆಗೋದು ದ್ಯಾನ್ ಮುಖದಲ್ಲಿ ಹಚ್ಕೊಳೋದ್ರಿಂದ. ಹಚ್ಕೊಂಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಷ್ಟೇ ಹೊರತು ಅದು ಯಾವುದೂ ಒಳಗಡೆ ಹೋಗೋದಿಲ್ಲ. ಸೊ ಹೋಮ್ ರೆಮಿಡೀಸ್ಗೆ ನೀವು ಯೋಚನೆ ಮಾಡಿ ಮಾಡಬೇಕು. ಇವಾಗ ಕೆಲವರು ಎಲ್ಲ ಓದ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಮುಖದ ಮೇಲೆ ಹಚ್ಕೊಂಡ್ರೆ ಪಿಂಪಲ್ ಹೋಗುತ್ತೆ ಅಂತ ಪೇಷಂಟ್ಸ್ ಬಂದು ಹೇಳ್ತಾರೆ. ಬೆಳ್ಳುಳ್ಳಿ ಜಜ್ಜಿ ಮುಖದ ಮೇಲೆ ಹಚ್ಕೊಂಡಿದ ತಕ್ಷಣ ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗುತ್ತೆ. ಅರಿಶಿನ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಜೇನುತುಪ್ಪ ಕೆಲವ್ರಿಗೆ ಅಲರ್ಜಿ ಆಗುತ್ತೆ. ಸೊ ಅದನ್ನೆಲ್ಲ ನೀವು 2 ಸಲ ಯೋಚನೆ ಮಾಡಿ ಆಮೇಲೆ ಟ್ರೈ ಮಾಡಬೇಕೇ ಹೊರತು ಅದಕ್ಕೆಲ್ಲ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ.